ಮಂಡ್ಯದಿಂದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರೇ ನೇರವಾಗಿ ಅಖಾಡಕ್ಕಿಳಿತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ ನಿರೀಕ್ಷೆಯಂತೆ ಜೆಡಿಎಸ್ ಕಾರ್ಯಕರ್ತರ ಒತ್ತಾಸೆಯಂತೆ ಕುಮಾರಸ್ವಾಮಿ ಅವರೇ ಅಖಾಡಕ್ಕಿಳಿತಾ ಇದ್ದಾರೆ. ಹಾಗಾದ್ರೆ ಇದೇನು ಒನ್ ಸೈಡ್ ಸ್ಟೋರಿ ಆಗ್ಬಿಡುತ್ತಾ, ಗೆಲುವು ಅನ್ನುವಂಥದ್ದು ಒನ್ ಸೈಡ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ತನಕ ಕಾಡ್ತಾ ಇತ್ತು. ಆದ್ರೆ ಸವಾಲುಗಳನ್ನ ಕೂಡ ಕುಮಾರಸ್ವಾಮಿ ಎದುರಿಸ್ತಾ ಹೋಗ್ಬೇಕಾಗುತ್ತೆ. ಏನ್ ಸವಾಲು ಎಲ್ಲವನ್ನ ನೋಡ್ತಾ ಹೋಗೋಣ. ಮಂಡ್ಯದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಈಗ ಸ್ಪರ್ಧೆ ಮಾಡ್ತಾ ಇರೋದು ಫಿಕ್ಸ್. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮುಂದೆ ಸಾಲು ಸಾಲು ಸವಾಲುಗಳಿದೆ. ಶತ್ರುಗಳ ಅಖಾಡದಲ್ಲಿ ಯುದ್ಧ ಮಾಡಿ ಗೆಲ್ತಾರ ಕುಮಾರಸ್ವಾಮಿ ಅನ್ನೋ ಪ್ರಶ್ನೆ ಕೂಡ ಇದೆ. ವಿರೋಧಿಗಳ ಸವಾಲು ಗೆದ್ದು ಮಂಡ್ಯದಲ್ಲಿ ಅಧಿಪತಿಯಾಗ್ತಾರ ದಳಪತಿ, ಮಗನ ಸೋಲಿಗೆ ಸೇಡು ತೀರಿಸ್ಕೊಳ್ತಾರ ಈ ಸಲ ಅನ್ನುವ ಪ್ರಶ್ನೆಯ ಜೊತೆಗೆ ಇಲ್ಲಿ ತನಕ ಅವ್ರು ಅಂದ್ಕೊಂಡಿದ್ದು ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಳಿ, ಅಲ್ಲಿಗೆ ಗೆಲುವು ನಮ್ಮದೇ, ಸುಲಭ, ಹಾದಿ ಬಹಳ ಸುಗಮವಾಗಿರುತ್ತೆ ಅಂತ ಇದ್ರು. ಬಟ್ ಇಲ್ಲ, ಸವಾಲು ಕೂಡ ಹಾಗೇ ಇದೆ. ಹಾಗಾದ್ರೆ ಏನೆಲ್ಲ ಸವಾಲುಗಳನ್ನ ಕುಮಾರಸ್ವಾಮಿ ಅವರು ಎದುರಿಸಬೇಕಾಗುತ್ತೆ ನೋಡೋಣ. ಮಂಡ್ಯದಲ್ಲಿರೋ 7 ಕ್ಷೇತ್ರಗಳಲ್ಲಿ 6 ಬರೀ ಕಾಂಗ್ರೆಸ್ನವರೇ ಇರೋದ್ರಿಂದ 6 ಜನ ವಿರೋಧಿಗಳನ್ನ ಎದುರಿಸ್ಕೊಂಡು ಕುಮಾರಸ್ವಾಮಿ ಅವರು ನಿಂತ್ಕೊಳ್ಬೇಕಾಗಿದೆ. ಆಪೋಸಿಟ್ ಕ್ಯಾಂಡಿಡೇಟ್ ಕೂಡ ಹಣ ಬಲದಲ್ಲಿ ಫಿನಾನ್ಷಿಯಲಿ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಕಾಂಗ್ರೆಸ್ ಕೂಡ ತನ್ನದೇ ಆದಂತಹ ಸ್ಟ್ರಾಟಜಿ ಬಳಸ್ತದೆ, ಕಾರಣ ಆಡಳಿತ ಪಕ್ಷ ಆಗಿರೋದ್ರಿಂದ. ಹಾಗಾಗಿ ಕುಮಾರಸ್ವಾಮಿ ಅವರ ನಡುವೆ ಒಂದ್ ಕಡೆ ಆಪೋಸಿಟ್ ಪಕ್ಷದ ಕ್ಯಾಂಡಿಡೇಟ್ಗಳ ಸಮಸ್ಯೆ ಆದ್ರೆ, ಮಗದೊಂದು ಕಡೆ ಎಲ್ಲಿ ಬಂಡಾಯ ಎದ್ದು ಬಿಡ್ತಾರೋ, ಹಿತಶತ್ರುಗಳ ಕಾಟ ಹೇಗೋ, ಸುಮಲತಾ ಅವರ ನಡೆ ಏನೋ, ಇವೆಲ್ಲವೂ ಕೂಡ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ, ಆತಂಕವನ್ನ ತರ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರ ನಿಖಿಲ ಕುಮಾರಸ್ವಾಮಿನ ಅಂದಾಗ ಬಿಜೆಪಿ ವರಿಷ್ಠರು ಕೂಡ ಒಂದು ಆಸಕ್ತಿ ತೋರಿಸಿದ್ದು ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಳಿ ಅಂತ. ಹಾಗಾದ್ರೆ ಏನು ಸವಾಲೇನು ಕುಮಾರಸ್ವಾಮಿ ಮುಂದೆ ನಿಂತಿರುವಂಥದ್ದು ಇಲ್ಲಿ ತನಕ? ಹಾಗಾದ್ರೆ ಕುಮಾರಸ್ವಾಮಿ ಅವರು ನಿಂತ್ರೆ ಒಂದ್ ಸೈಡ್ ಆಗ್ಬಿಡುತ್ತೆ ಅನ್ನೋ ನಿರೀಕ್ಷೆಗಳೆಲ್ಲ ಹುಸಿ ಆಯ್ತಾ, ಆತಂಕ ಶುರುವಾಯ್ತಾ ಜೆಡಿಎಸ್ ಮತ್ತು ಬಿಜೆಪಿ ಪಾಳ್ಯದಲ್ಲಿ ಅಂತ ನೋಡಿದಾಗ, ಜೆಡಿಎಸ್ಗೆ ಟಿಕೆಟ್ ಘೋಷಣೆ ವಿಚಾರದಲ್ಲಿ ಇದೀಗ ಸುಮಲತಾ ಅವರು ಸೈಲೆಂಟ್ ಆಗಿದ್ದಾರೆ. ಏನು ತುಟಿಕ್ ಪಿಟಿಕ್ ಅಂತ ಮಾತಾಡ್ತಲ್ಲ. ಇವತ್ತೊಂದು ಸಭೆ ಬೇರೆ ಕರೆದಿದ್ದಾರೆ. ಮಂಡ್ಯದಲ್ಲಿ HDKಗೆ ಸುಮಲತಾ ಅವರೇ ದೊಡ್ಡ ಸವಾಲು. ಕಳೆದ ಬಾರಿ ಅವರ ಪುತ್ರನನ್ನ ಸೋಲಿಸುವಲ್ಲಿ ಬಹಳ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಸುಮಲತಾ ಅವರು. ಬಟ್ ಈಗ ಏನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ. ಜೆಡಿಎಸ್ಗೆ ಟಿಕೆಟ್ ಘೋಷಣೆ ಆಗಿದೆ. ಸುಮಲತಾ ಅವರು ಇಲ್ಲಿ ತನಕ ಯಾವುದೇ ಮಾಧ್ಯಮಗಳಿಗೆ ಅಥವಾ ಮಾಧ್ಯಮದ ಕ್ಯಾಮ್ರಾದ ಮುಂದೆ ಕಾಣಿಸ್ಕೊಂಡಿಲ್ಲ. ಇವತ್ತು ಬೆಂಬಲಿಗರ ಸಭೆ ಕರೆದಿದ್ದಾರೆ. ಸಭೆಯ ಬಳಿಕ ತಟಸ್ಥವಾಗಿರ್ತೀನಿ ಅಂತಾರ, ಬೆಂಬಲ ಕೊಡ್ತಾರಾ, ಅಥವಾ ಬಂಡಾಯ ಹೇಳ್ತೀನಿ ಅಂತಾರ, ಅಥವಾ ಬೇರೊಂದು ನಿಲುವನ್ನ ತಾಳ್ತಾರ? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅವರು ಸೈಲೆಂಟ್ ಆಗಿರೋದೇ ಪ್ರಶ್ನೆಗೆ, ಅಂದ್ರೆ ಆತಂಕಕ್ಕೆ ಕಾರಣ ಆಗ್ತದೆ. ಏನ್ ನಡೆ ತಗೊಳ್ಬಹುದು, ಏನ್ ನಿರ್ಧಾರವನ್ನ ತಗೊಳ್ಬಹುದು ಅಂತ. ಸೊ ಕುಮಾರಸ್ವಾಮಿ ಅವರಿಗೆ ಬರೀ ಕಾಂಗ್ರೆಸ್ನ ಎದುರಿಸೋದು ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಎದುರಿಸೋದು ಮಾತ್ರ ಅಲ್ಲ, ಸುಮಲತಾ ಅವರ ನಿರ್ಧಾರ ಕೂಡ ಇದೀಗ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏನೋ ರೆಬಲ್ ಲೇಡಿ ಅಂತ ಕರೆಸ್ಕೊಳ್ಳೋ ಸುಮಲತಾ ಅವರು ಯಾವುದೇ ನಿರ್ಧಾರವನ್ನ ಮಾಡಿಲ್ಲ. ಬಿಜೆಪಿ ಹೈಕಮಾಂಡ್ ನಿಮಗೆ ಉನ್ನತ ಮಟ್ಟದ ಸ್ಥಾನಮಾನ ಕೊಡ್ತೀವಿ, ಸದ್ಯಕ್ಕೆ ಸೈಲೆಂಟ್ ಆಗಿರಿ, ಮೈತ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋ ಮಾಹಿತಿ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದ್ರು ಕೂಡ ಸುಮಲತಾ ಅವರು ಅದನ್ನ ಬಂದು ಹೇಳ್ಬಿಡ್ಬೋದಿತ್ತು, ಅಲ್ಲಿಗೆಲ್ಲವೂ ತಣ್ಣಗಾಗ್ತಾ ಇತ್ತು. ಅವರು ಸೈಲೆಂಟ್ ಆಗಿರೋದೇ ಆತಂಕವನ್ನ ಮತ್ತು ಪ್ರಶ್ನೆಗಳನ್ನ ಹೆಚ್ಚು ಮಾಡ್ತಾ ಇದೆ. ಸುಮಲತಾ ತಟಸ್ಥವಾದ್ರೂ ಸಮಸ್ಯೆ, ರೆಬಲ್ ಆದ್ರೂ ಸಮಸ್ಯೆ, ಸಪೋರ್ಟ್ ಮಾಡ್ತೀನಿ ಅಂದ್ರೆ ಓಕೆ, ಬಟ್ ಅವ್ರು ಏನ್ ಮಾಡ್ತಾರೆ ಪ್ರಶ್ನೆ ಇಲ್ಲೂ ಕೂಡ ಇದೆ. ತಟಸ್ಥವಾಗ್ತಾರಾ, ರೆಬಲ್ ಆಗ್ತಾರಾ, ಅಥವಾ ಕಾಂಗ್ರೆಸ್ ಕಡೆಗೆಲ್ಲರೂ ಹೊಂದಾಣಿಕೆ ಮಾಡ್ಕೊಬಿಡ್ತಾರ? 6 ಕ್ಷೇತ್ರದ ಕಾಂಗ್ರೆಸ್ ಶಾಸಕರನ್ನ ಮೀರಿ ಮತಗಳಿಸುವಂತಹ ಸವಾಲು ಕೂಡ ಕುಮಾರಸ್ವಾಮಿ ಅವರಿಗಿದೆ. ಇದೇ ಹೇಳಿದ್ದು, ಒಂದ್ ಕಡೆ ಕಾಂಗ್ರೆಸ್ನ ಎದುರಿಸಬೇಕು, ಮತ್ತೊಂದ್ ಕಡೆ ಅಲ್ಲಿಯ ಹಾಲಿ ಸಂಸದಿಯನ್ನ ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತಾ, ಅನಿವಾರ್ಯತೆ ಬರುತ್ತಾ ಅಂತ. ಅದರ ಜೊತೆಗೆ ಇರುವ 7 ಕ್ಷೇತ್ರದಲ್ಲಿ 1 ಕ್ಷೇತ್ರ ಜೆಡಿಎಸ್ ಪಾಲಿಗೆ ಹೋಗೋದನ್ನ ಬಿಟ್ರೆ ಇನ್ನು 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ. ಆಕ್ಚುಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ವಿದ್ಯಾ. ಅದರಲ್ಲಿ KR ನಗರದಲ್ಲೂ ಕೂಡ ಕಾಂಗ್ರೆಸ್ನವರು ಇರೋದು. ಹಾಗೆ ನೋಡಕ್ ಹೋದ್ರೆ 7+1 ಕಾಂಗ್ರೆಸ್ ಸರ್ಕಾರದಿಂದ ಅಧಿಕಾರ ದುರುಪಯೋಗ ಆಗುವಂತಹ ಚಾಲೆಂಜ್ ಅದನ್ನು ಕೂಡ ಎದುರಿಸಬೇಕಾಗುತ್ತೆ ಕುಮಾರಸ್ವಾಮಿ ಅವರು. ಮತ್ತು ಕಾಂಗ್ರೆಸ್ನ ಹಾಕಿರುವಂತಹ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಆರ್ಥಿಕವಾಗಿ ಬಹಳ ಸಬಲರಾಗಿದ್ದಾರೆ. ಒಂದು ಕಡೆ ಆರ್ಥಿಕತೆಯ ಪೆಟ್ಟನ್ನ ಎದುರಿಸಬೇಕಾಗುತ್ತಾ ಕುಮಾರಸ್ವಾಮಿ ಅವರು, ಎರಡನೇದು ಅಧಿಕಾರದ ದುರ್ಬಳಕೆ ಏನಾದ್ರೂ ಆಗಿ ಅದು ಕೂಡ ಪೆಟ್ಟು ಒಳಗೊಳಗೆ ಬೀಳುತ್ತಾ ಗೊತ್ತಿಲ್ಲ. ಇನ್ನು ಚಲುವರಾಯಸ್ವಾಮಿ ಟೀಮ್ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯೋ ಸವಾಲ. ಹಾಗೆ ನೋಡೋದಾದ್ರೆ ನೆನ್ನೆ ಹೋಗಿ ಇಬ್ರು ಕೂಡ ಶಾಲ್ ಹಾಕಿ ಹೂಗುಚ್ಚ ಕೊಟ್ಟು ಫೋಟೋ ತೆಗೆಸ್ಕೊಂಡು ನಗಾಡಿದ್ದಾರೆ. ಸೊ ಅಲ್ಲಿಗೆ ಎಲ್ಲವೂ ಸವಾಲು ಮುಗಿತಾ ಅಥವಾ ಅಸಮಾಧಾನ ಮುಗಿತಾ, ಅವರು ಸಪೋರ್ಟ್ ಮಾಡ್ತಾರಾ ಗೊತ್ತಿಲ್ಲ. ಚಲುವರಾಯಸ್ವಾಮಿ ಟೀಮ್ ತಂತ್ರಕ್ಕೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಏನು ಉಳ್ಕೊಂಡಿಲ್ಲ, ಈಗ ಸಮಾಧಾನ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಆರ್ಥಿಕ ಶಕ್ತಿಯನ್ನ ಮೀರುವ ಸವಾಲು ಕುಮಾರಸ್ವಾಮಿ ಅವರಿಗಿದೆ. ಬಿಜೆಪಿ ಜೆಡಿಎಸ್
ಕಾರ್ಯಕರ್ತರು ಒಂದ್ ಕಡೆ ಜೆಲ್ಲಾಗಬೇಕು, ಸುಮಲತಾ ಅವರ ನಡೆ, ಮಗದೊಂದ್ ಕಡೆ ಅಲ್ಲಿನ ಅಭ್ಯರ್ಥಿ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಏನಿದ್ದಾರೆ ಫಿನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಾದ ಕಿತ್ತಾಟಕ್ಕೆ ಮುಲಾಮ್ ಹಾಕಬೇಕು, ಕಾರ್ಯಕರ್ತರನ್ನ ಒಗ್ಗೂಡಿಸ್ಬೇಕು, ಅಲ್ಲೊಂದು ಸಭೆ ಮಾಡಬೇಕು, ಎಲ್ಲರೂ ನಾವು ಮೋದಿಗೋಸ್ಕರ ದುಡಿಯೋಣ, ಒಂದೇ ಪಕ್ಷಕ್ಕೆ ಓಟ್ ಹಾಕಿ ಈ ಒಂದು ಅಸಮಾಧಾನವನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಬೇಕು. ಸೊ ಇವೆಲ್ಲವೂ ಹೊಂದಾಣಿಕೆ ಅಗತ್ಯ ಅನ್ನುವಂತಹ ಮನವರಿಕೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಮಧ್ಯ ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಗ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಇಲ್ಲಿ ತನಕ ಅನ್ಕೊಂಡಂಗೆ ಕುಮಾರಸ್ವಾಮಿ ಅವರು ಬಂದು ನಿಂತ ತಕ್ಷಣ ಒನ್ ಸೈಡ್ ಆಗ್ಬಿಡುತ್ತೆ, ಗೆದ್ದೇ ಬಿಡ್ತಾರೆ ಅನ್ನುವ ಪರಿಸ್ಥಿತಿ ಸದ್ಯಕ್ಕಿದ್ದಂಗೆ ಕಾಣಿಸ್ತಾ ಇಲ್ಲ. ಮಂಡ್ಯ ಕೂಡ ಸವಾಲಾಗಿದೆ. ಬಿಗ್ ಫೈಟ್ ಅನ್ನ ಕಾಂಗ್ರೆಸ್ ಕೂಡ ಕೊಡೋಕೆ ಎಲ್ಲ ರೀತಿಯಲ್ಲೂ ತಯಾರಿಯನ್ನ ನಡೆಸ್ತಾ ಇದೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮಧ್ಯ ಹೊಂದಾಣಿಕೆ ಅಗತ್ಯ ಆಗಿದೆ ಈಗ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಶ್ರೀನಿವಾಸ್. ಇಲ್ಲಿ ತನಕ ಬಿಜೆಪಿ ವರಿಷ್ಠರು ಅನ್ಕೊಂಡಿದ್ದು ಕುಮಾರಸ್ವಾಮಿ ಅವರು ನಿಂತ್ಕೊಬಿಟ್ರೆ ಒನ್ ಸೈಡ್ ಆಗ್ಬಿಡುತ್ತೆ, ಜೆಡಿಎಸ್ ಕಾರ್ಯಕರ್ತರ ಒತ್ತಾಸೆಯೂ ಕೂಡ ಅದೇ ಇದ್ದಿದ್ದು. ಬಟ್ ಈಗ ಯಾಕೆ ಸವಾಲು ಅನ್ನುವ ಆತಂಕ ಜೆಡಿಎಸ್ ಕಾಡ್ತಾ ಇದೆ? ಕುಮಾರಸ್ವಾಮಿ ಅವರೇ ನಿಂತ್ಕೊಂಡ್ರು ಕೂಡ ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನ ಒಂದು ಕಡೆ ಪಕ್ಷದ ಒಳಗೆ ಅಥವಾ ಮೈತ್ರಿ ಒಳಗೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕಡೆಯಿಂದ ಫೇಸ್ ಮಾಡಬೇಕಾಗುತ್ತೆ ಅಂತ ಶ್ರೀನಿವಾಸ್? ವಿದ್ಯಾ, ಗುಡ್ ಮಾರ್ನಿಂಗ್. ಸಹಜವಾಗಿ ಕುಮಾರಸ್ವಾಮಿರು ನಿಂತ್ರೆ ನಿರಾಯಾಸವಾಗಿ ಗೆಲ್ಲಬಹುದು ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ. ಹಾಗಾಗಿನೇ ಪುಟ್ಟರಾಜು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗಿಂತ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಲಿ ಅನ್ನುವಂಥ ಆಶಯವನ್ನ ಬಿಜೆಪಿ ಹೈಕಮಾಂಡ್ ಅನ್ಕೊಂಡಿತ್ತು. ಅದರಂತೆ ಇವಾಗ ಮಂಡ್ಯದಿಂದ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಿದ್ದಾರೆ. ಆದ್ರೂ ರಾಜಕೀಯದಲ್ಲಿ ಎಷ್ಟೇ ಸರ್ವೆಗಳಾಗಿರಬಹುದು, ಎಷ್ಟೇ ಪ್ಲಸ್ ಆಗಿರಬಹುದು, ರಾಜಕೀಯದಲ್ಲಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕಷ್ಟಗಳನ್ನ ಮತ್ತೆ ಅಲ್ಲಿ ಚುನಾವಣೆನ ಫೇಸ್ ಮಾಡುವಂಥದ್ದು ದೊಡ್ಡ ಸವಾಲು. ಹಾಗಾಗಿ ಕುಮಾರಸ್ವಾಮಿ ಅವರಿಗೇನು ಕ್ಲೀನ್ ಆದಂತಹ ಹಾಸಿಗೆ ಅಂತ ಅಥವಾ ಕ್ಲೀನ್ ಆದಂತಹ ದಾರಿಗಳು ಇಲ್ಲ. ಯಾಕೆಂದ್ರೆ ಇರುವಂತದ್ದು ಸರ್ಕಾರ, ರಾಜ್ಯದಲ್ಲಿ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಅಧಿಕಾರ ದುರ್ಬಳಕೆಗಳು ಆಗಬಹುದು ಅನ್ನುವಂತ ಲೆಕ್ಕಾಚಾರ. ಹಾಗಾಗಿನೇ ಕುಮಾರಸ್ವಾಮಿ ಅವರ ಮುಂದೆ ಸಾಲು ಸಾಲು ಸವಾಲುಗಳಿದ್ದಾವೆ. ನಾವು ಈಗಾಗಲೇ ತೋರಿಸಿದ್ವಿ. ಮೊದಲನೇ ಸವಾಲು ಇರುವಂತದ್ದು ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರ ಬಂಡಾಯ ಆಗುವಂತದ್ದು. ಇವತ್ತು ಸುಮಲತಾ ಅವರು ಸಭೆ ಕರೆದಿದ್ದಾರೆ. ಸೊ ಅವರ ನಿಲುವು ಏನಾಗುತ್ತೆ ಅನ್ನುವಂಥದ್ರ ಮೇಲೆ ಮುಂದಿನ ನಡೆ ನಿರ್ಧಾರ ಆಗುತ್ತೆ. ಒಂದ್ ವೇಳೆ ಏನಾದ್ರೂ ಸುಮಲತಾ ಅವರು ಬಂಡಾಯ ಇದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಇಲ್ಲ ಒಂದ್ ಕಡೆ ಮೈನಸ್ ಆಗುತ್ತೆ ಅನ್ನುವಂಥದ್ದು, ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಆಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಬಂಡಾಯವನ್ನ ಮೆಟ್ಟಿ ನಿಲ್ಲುವಂತಹ ತಂತ್ರಗಾರಿಕೆಗಳನ್ನ ಕುಮಾರಸ್ವಾಮಿ ಅವರು ಮಾಡಬೇಕು. ಎರಡನೇದಾಗಿ ಸ್ಟಾರ್ ಚಂದ್ರು ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದ್ದಾರೆ. ಹಣಬಲದಲ್ಲಿ ಆರ್ಥಿಕವಾಗಿ ಸಬಲಿದ್ದಾರೆ. ಒಂದ್ ಕಡೆ ಮತ್ತೊಂದು ಕಡೆ ಸರ್ಕಾರ ಕಾಂಗ್ರೆಸ್ ಇದೆ. ಒಂದಿಷ್ಟು ಅಧಿಕಾರ ದುರ್ಬಳಕೆಗಳು ಆಗುವಂತ ಸಾಧ್ಯತೆಗಳಿದ್ದಾವೆ. ಅದನ್ನು ಕೂಡ ಕುಮಾರಸ್ವಾಮಿ ಅವರು ಮೆಟ್ಟಿ ನಿಲ್ಲಬೇಕಾಗುತ್ತೆ. ಇನ್ನೊಂದು ಪ್ರಮುಖವಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಶತ್ರುಗಳ ರೀತಿಯಲ್ಲಿ ಇನ್ನು ಚುನಾವಣಾ ಪ್ರಚಾರಗಳನ್ನ ಮಾಡಿದ್ರು, ಚುನಾವಣೆಯನ್ನ ಮಾಡಿದ್ರು. ಆದ್ರೆ ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇಬ್ರು ಒಟ್ಟಾಗಿ ಹೋಗುವಂತಹ ಪರಿಸ್ಥಿತಿಗಳು ಬಂದಿದ್ದಾವೆ. ಹಾಗಾಗಿ ಕಾರ್ಯಕರ್ತರನ್ನ ಸಮಾಧಾನ ಮಾಡುವಂಥದ್ದು ಕುಮಾರಸ್ವಾಮಿ ಅವರಿಗೆ ಇರುವಂತಹ ದೊಡ್ಡ ಸವಾಲು. ಎರಡೂ ಪಕ್ಷದ ಕಾರ್ಯಕರ್ತರನ್ನ ಸಮಾಧಾನ ಮಾಡಿ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗುವಂತದ್ದು ದೊಡ್ಡ ಸವಾಲು. ಹಾಗಾಗಿ ಇವೆಲ್ಲ ಸವಾಲುಗಳ ಮಧ್ಯೆ ಕುಮಾರಸ್ವಾಮಿ ಅವರು ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ರಾಜಕೀಯದಲ್ಲಿ ಅವರು ಪಳಗಿರೋದ್ರಿಂದ ಇವೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇದೆ. ದಿವ್ಯಾ.